ನಾದಸ್ವರ ಬಂದರೆ ಗಂಡಾಂತರ. ಪರಮ ಮನೆಗೆ ಯಾರು ಬರ್ತಾರೆ ಅಂತ ಹೇಳ್ತಾ ಇದ್ದೆ. ಬಸ್ ಯಾರು? ಜಗದೀಶ್ ಶೆಟ್ರ? ಅಲ್ಲ, ಯೋಗರಾಜ್ ಭಟ್ರು. ಹೊಸ ಫಿಲಮು, ಕಂಗ್ರಾಚುಲೇಷನ್. ಬಾಸ್ವಟ್ಟಿಂದ ನಂಜನ ಸ್ವಾಮಿನ ಜೊತೆಗೆ ಬರ್ತಿದ್ದಾರೆ. ನಮ್ಮ ಮನೆಗೆ ಯಾರೋ ಬರ್ತಾರೆ, ಬಂದಾಗ ನೋಡ್ರ. ಯಾರ ನಿಮ್ ಕಡೆರೇನಾ? ಅಲ್ಲ, ಮಂಜಿನ ಕಡೆ. ಹಾಯ್ ಶಿವಾನಿ, ಹೌ ಆರ್ ಯು? ಈ ಬೆಳ್ಳುಳ್ಳಿ ಬಂದ್ಬಿಟ್ರೆ ನನಗೆ ಸಿಕ್ಕಾಪಟ್ಟೆ ಸಂತೋಷ ಆಗ್ಬಿಡ್ತಾರೆ. ಯಾಕಪ್ಪ? ಸುತ್ತರಿಗೆ ಕೂಸ ಬೀಳುತ್ತಲ್ಲ ಅದಕ್ಕೆ. ಏನಿದು ಸ್ವೀಟ್ ಬಾಕ್ಸ್ ನಮ್ಗ? ಸ್ವೀಟ್ ಬಾಕ್ಸ್ ಅಲ್ರಿ, ಗಿಫ್ಟ್. ಇದನ್ನ ಯಾರ ಸಲುವಾಗಿ ತಂದೇನಿ ಅಂತ ಹೇಳಿ ನೀವೇನ್ರ ಹೇಳಿದ್ರೆ ಈ ಗಿಫ್ಟ್ ಅವ್ರಿಗೆ. ನನಗೆ ಗೊತ್ತು, ಆ ಗಿಫ್ಟ್ ತಂದಿರೋದು ನನಗೆ ಅಲ್ಲ. ಹಾಗಾದ್ರೆ ನನಗೆ ಅಲ್ಲ. ನಿಮ್ಮಿಬ್ರುಗಲ್ಲ ಸುಮ್ಮನೆ ನನ್ಗಲ್ವೇ ನಮ್ಮ ಅಲ್ಲ ರೀ. ನೀನ್ ಯಾಕೋ ತಲೆ ಚಚ್ಕೋತಿದ್ಯಾ? ಯಾರಾದ್ರೂ ಅಂಕಲ್ಗಳಿಗೆ ಗಿಫ್ಟ್ ತಂದು ಕೊಡ್ತಾರ? ಗಿಫ್ಟ್ ತಂದಿದ್ದ ಅಂಕಲ್ಗೂ ಅಲ್ಲ, ಹುಡುಗರಿಗೂ ಅಲ್ಲ. ಓ, ಇವಾಗ ಗೊತ್ತಾಯ್ತು ಬಿಡಮ್ಮ. ನೀನ್ ಈ ಗಿಫ್ಟ್ ನಿನ್ನ ಫ್ರೆಂಡ್ ಮದುವೆಗೋ ಇಲ್ಲ ಬರ್ಡೇಗೋ ತಂದಿರ್ತೀಯ, ಕರೆಕ್ಟಾ? ಕರೆಕ್ಟ್ ರೀ. ಮತ್ತೆ ಗಿಫ್ಟ್ ಕೊಡಮ್ಮ. ಹಲೋ ಹಲೋ ಹಲೋ, ನಾನೇನ್ ಹೇಳಿದ್ದೆ? ಈ ಗಿಫ್ಟ್ ಯಾರ ಸಲುವಾಗಿ ಅನ್ನೋದು ನೀವೇನ್ರ ಹೇಳಿದ್ರೆ ಈ ಗಿಫ್ಟ್ ಅವ್ರಿಗೆ ಅಂದಿದ್ದೆ, ಅವ್ರಿಗೆ ಹೋಗ್ಕೊಡ್ತೀನಿ. ಸಕ್ಕತ್ತಾಗಿ ಹೇಳೋದು ಕಣ. ಏನ ಏನ? ಅಯ್ಯೋ, ಎಲ್ಲಿಂದ ಆರಂಭ ಬೋಲಿ ಬಿಡಪ್ಪ. ತರವಲ್ಲ ತಂಗಿ ನಿನ್ನ ಯಾಕೋ ನಿನ್ನ ಈ ನಾದಸ್ವರ ಸಿಕ್ತಾ? ಎಲ್ಲಿ ಆ ತುತ್ತೇರಿ ಮಂಜ, ಅವ್ನು ಇನ್ನೂ ನಾದಸ್ವರ ತಂದು ಕೊಟ್ಟಿಲ್ಲ, ಇನ್ನು ಅವ್ನು ಹುಡುಗಾಲ ಇಲ್ಲ. ಬೆಳ್ಳುಳ್ಳಿ ಅಲ್ಲಿ ನೋಡ್ರಿ. ಗುಂಡಣ್ಣ, ಈ ಯುದ್ಧಕ್ಕೆ ನಾವೇ ಕಾರಣ ಮಂಜಣ್ಣ. ಮಂಜ, ನನ್ ಫ್ರೆಂಡ್ ಮದುವೆ. ಅದಕ್ಕೆ ನಾನೇನ್ ಮಾಡ್ಲಿ? ಆಕಿ ನನ್ಕಿಂತಲೂ ಸಣ್ಣಕ್ಯೋ. ನಿಂಗೇನ್ ತಲೆ ಕೆಟ್ಟೈತಾ? ನಿನ್ ಫ್ರೆಂಡ್ ಮದುವೆ ಆಗೋದಕ್ಕೂ ನನ್ ಕಾಲರ್ ಹಿಡಿದಕ್ಕೆ ಏನ್ ಸಂಬಂಧ? ನನ್ ಜೊತೆಗಿರೋರ್ಗೆಲ್ಲರಿಗೂ ಮದುವೆ ಆಗತ್ತೈತಿ, ನನ್ನ ಮದ್ವೆಗೆ ನೀನ ಅಡ್ಡಿ. ನಾದಸ್ವರ ಸಿಗ್ಲಿಲ್ಲ ಅಂದ್ರೆ ನಮ್ಮ ಬೆಳ್ಳುಳ್ಳಿ ಮದುವೆ ಆಗಲ್ಲ, ಗೊತ್ತಾ? ಅದಕ್ಕೆ ನನಗೆ ಏನ್ ಮಾಡ್ತೇನೆ ಗೊತ್ತೇನ್ರಿ? ಒಂದ್ ಮುತ್ ಕೊಡ್ತೀನಿ. ಮುತ್ ಕೊಡ್ತೀಯಾ? ಅಲ್ಲಮ್ಮ ಶಿವನೇ, ಸುತ್ತಮುತ್ತ ನಾವಿದೀವಿ, ಅಂತರಲ್ಲಿ ಮುತ್ತ. ನೋಡು, ನೀನ್ ಏನ್ ಬೇಕಾದ್ರೂ ಕೊಡು, ಅದ್ರ ಮಂಜ ಮುತ್ ಮಾತ್ರ ಕೊಡ್ಬೇಡ. ಕಾಲಿಗೆ ಬೀಳ್ತೀನಿ, ಮುತ್ ಕೊಡ್ಬೇಡ, ತಿಂದಿ ತುತ್ತೆಲ್ಲ ಹೊರಗೆ ಬಂದ್ಬಿಡ್ತದೆ. ಇಲ್ ಬೇಡ, ಅಲ್ಲಿ ಕೊಡ್ತೀನಿ ಬಾ. ಮಂಜ, ಮುತ್ ರೆಡಿ. ಟೈಮ್ ಕೊಡಮ್ಮ. 3 ದಿನ ಟೈಮ್ ಕೊಟ್ಟೇನಿ, ಅಲ್ಲಿ ತನ ನಾನು ಇಲ್ಲೇ ಇರ್ತೀನಿ. ಅಷ್ಟೊಳಗ್ ನಾದಸ್ವರ ಹುಡುಕಿ ಕೊಡ್ಬೇಕು. 3 ದಿನದಲ್ಲಿ ಎಲ್ಲಂತ ಹುಡ್ಕನ ಕೋಲೆ ಬಸ್ಸನ್ನ ಎಲ್ಲೋಗವನೋ ಏನೋ, ಏನ್ ಮಾಡ್ಲಿ? ಹಾ, ಅದಕ್ಕಂತ ಹೇಳಿ ನಾ ನಿನ್ಗ ಸ್ಪೆಷಲ್ ಮುತ್ ರೆಡಿ ಮಾಡೇನಿ. ನಿನ್ನ ಮಂಜ, ಮುತ್ ಕೊಟ್ಟಿದ್ ಯಾಕೆ ಈ ತರ ಆಗ್ತಿದ್ಯಾ? ಮಂಜ, ಏನಾಯ್ತು? ಏನಿಲ್ರಿ, ಒಂದ್ ಮುತ್ ಕೊಟ್ಟೆ. ಅನುಭವ ಇಲ್ಲಲ್ಲ, ಹೆದರ್ಕಿಗ್ ಬಿದ್ಬಿಟ್ಟ. ಯಾರಪ್ಪ ಇಷ್ಟೊತ್ತಿನಲ್ಲಿ? ಶಿವಾನಿ, ಇವ್ರಿಗೇನ್ ಗೊತ್ತು ಇಲ್ವಾ? ಹೇಳ್ ಮಾರೈತಿ, ಮನೇಲಿ ಇದ್ಕೊಂಡೆ ಫೋನ್ ಮಾಡ್ತಿದ್ಯಲ್ಲ. ನೆನಪು ಮಾಡಾಕ ನನ್ ರಾಜ. ರಾತ್ರಿ 12 ಗಂಟೆ ಆತು ಅಂದ್ರ 1 ದಿನ ಮುಗ್ದಂಗ. ಇನ್ನೂ 2 ದಿನ ಇದೆಯಲ್ಲ. ಮಗನ, ಇನ್ನು 2 ದಿನದೊಳಗ ನನ್ನ ನಾದಸ್ವರ ವಾಪಸ್ ತಂದು ಕೊಡ್ಲಿಲ್ಲ ಅಂದ್ರ 2 ಮುತ್ತು ಕೊಟ್ಟು ಬಿಡ್ತೇನೆ. ಒಂದೇಟಿಗೆ ಸುಸ್ತಾಗಿ ಹೊಟ್ಟೆ ಎಲ್ಲ ಕಲ್ಸ್ದಂಗಾಗಿ ನಿದ್ರೆ ಬರ್ತಾ ಇಲ್ಲ. ಹೌದಾ? ನಾಳೆ ನೋಡು ಇನ್ನು ನೋವು ಹೆಂಗಿರ್ತೈತಂತ ಹೇಳಿ. ತಪ್ಪಿಸ್ಕೊಳ್ಳೋದು ಹೇಗೆ? ವೇರ್ ಮೈಂಡ್ ದೇರ್ ರೋಡ್. ಅಲ್ಪ ಬುದ್ಧಿ ಅಲ್ಪ ಸಾಧಿ. ಮೋಸ್ಟ್ಲಿ ಇವನಿಗೆ ನಿದ್ದೆಲ್ ನಡೆಯೋ ರೋಗ ಇರಬೇಕು. ಬೆಳಿಗ್ಗೆ ಕೇಳೋಣ. ತಪ್ಪು ಮಾಡಿದೆ ಕಣ, ನೀನು ತಪ್ಪು ಮಾಡಿದೆ ಕಣ. ಅವ್ನು ನಡ್ಕೊಂಡು ಹೋಗ್ತಾರೆ, ತಡಿಬೇಕತ್ತಾನೆ. ಅಯ್ಯೋ, ತಡಿಬೇಕು ಅನ್ಸ್ತು ಕಣ. ನಿದ್ದೆಗಣ್ಣಲ್ಲಿ ನಡ್ಕೊಂಡು ಹೋಗ್ತಿದ್ನ. ನಾನು ಅವ್ನ ಮುಂದೆ ಹೋಗಿ ನಿಂತ್ಕೊಂಡ್ರೆ ನನ್ನನ್ನ ನೀನು ಅನ್ಕೊಂಡು ಚಾಕು ಅವ್ನು ಚುಚ್ಚಿಬಿಟ್ರೆ. ಪರಮೇಶ್ವರ ಅವರೇ, ಅಂತ ಟೈಮಲ್ಲಿ ತಡಿಲಿಲ್ಲ ಅಂದ್ರೆ ದೊಡ್ಡ ತಪ್ಪಾಗ್ಬಿಡುತ್ತೆ. ಅವ್ನು ಯಾವ್ದಾರು ಗಲ್ಲಿಲಿರೋ ಗುಂಡಿಗೋ ಗಡ್ಡಕ್ಕೋ ಬಿದ್ಬಿಟ್ರೆ. ನನ್ ಮಂಚನೊಬ್ನೇ ಹೋಗೋದಕ್ಕೆ ನೀವೆಲ್ಲ ಬಿಡ್ಬಾರ್ದ.
ನಿದ್ದೆ ಮಾಡ್ಕೊಂಡು ಹೋಗ್ತಾ ಇದ್ದೇನಾ? ಇಲ್ಲ ಕಣ, ನಿದ್ದೆ ಮಾಡ್ತಾ ನಡ್ಕೊಂಡು ಹೋಗ್ತಿದ್ದ. ಒಂಥರ ಕಾಯಿಲೆ ಆಗ್ಬಿಡ್ತಪ್ಪ. ಈ ರೋಗಕ್ಕೆ ಮನೋವೈದ್ಯರ ಹತ್ರ ಮದ್ದು ಸಿಗುತ್ತೆ. ನಾನ್ ನಂಬಲ್ಲ. ಯಾರನ್ನ? ಮಂಜುನ, ಮನೋವೈದ್ಯನ? ಇವ್ರ ಮಾತನ್ನ. ಅಯ್ಯೋ, ನಾನೇ ನೋಡದ್ನಮ್ಮ. ಚಿಲ್ಕ ತೆಗೆದು ಹೊರಗಡೆ ಹೋದ. ನಾನು ಗಾಬರಿಲಿ ಇಲ್ಲೇ ಕೂತ್ಕೊಂಡಿದ್ದೆ ಕಣ. ಯಾಕೆಂದ್ರೆ ಬಾಗಿಲು ತೆಗ್ದಿತ್ತಲ್ಲ, ಕಳ್ಳರು ನುಗ್ಗಿ ರಾಬರಿ ಮಾಡ್ಬಿಟ್ಟು. ಮಂಜಾ, ಮಂಜಾ, ಶಿವನೇ, ಏನಮ್ಮ? ನನ್ ಫ್ರೆಂಡ್ ಮದ್ವೆಗೆ ಅಂತ ಹೇಳಿ ತಂದಿದ್ ಗಿಫ್ಟ್ ಕಾಣವಲ್ರಿ. ಏನಿದೆ ಅದ್ರಲ್ಲಿ? ಲೋಟ. ಲೋಟ ಲೋಟ ತರ ನಾನೇ ಕೊಡ್ತಿದ್ ಬಿಡಮ್ಮ. 20,000 ರೂಪಾಯಿ ಬೆಳ್ಳಿ ಲೋಟ. ಲೋಟ, ಬೆಳ್ಳಿ ಲೋಟ ಗಿಫ್ಟ್ ಪ್ಯಾಕ್ ಮಾಡಿ ಅಲ್ಲಿಟ್ಟಿದ್ದೆ, ಈಗ ಕೊಡಸ್ರಿ. ಕೊಡಸ್ರಿ. ಗಿಫ್ಟ್ ಪ್ಯಾಕ? ಓಹೋ, ಲೇ, ನಮ್ ಮಂಜ ನಿದ್ದೆಗಣ್ಣಲ್ಲಿ ಹೋಗ್ಬೇಕಾದ್ರೆ ಯಾವ್ದೋ ಗಿಫ್ಟ್ ಪ್ಯಾಕ್ ತರದ್ದು ಇಟ್ಕೊಂಡು ಹೋಗ್ತಿದ್ದ ಅಂತ ಹೇಳದ್ನಲ್ಲ, ಇದೇ ಇರ್ಬೇಕಣ. ಒಂದ್ ನಿಮಿಷ ಇರೋ. ಮಂಜ, ನಿನ್ನೆ ರಾತ್ರಿ ಎಲ್ಲ ಹೋಗಿದ್ದೆ? ದೇವಲೋಕಕ್ಕೆ. ದೇವಲೋಕಕ್ಕೆ ಹೋಗ್ತೀಯ, ಬಿಟ್ರೆ ಸ್ವರ್ಗಕ್ಕೆ ಹೋಗಿ ಇಂದ್ರನ ಹತ್ರ ಛತ್ರಿ ಕತ್ಕೊಂಡ್ ಬರ್ತೀಯ. ಛತ್ರಿಗಳಿಗೆ ಯಾವಾಗ್ಲೂ ಛತ್ರಿದೆ ಇವತ್ನೆ. ಇನ್ನೇನ್ರಿ, ನನ್ನ ಪಾಡಿಗೆ ನಾನ್ ಶಿವ ಅಂತ ಮಲ್ಕೊಂಡಿದ್ರೆ ನಿಮ್ದೊಳ್ಳೆ. ನಾನು ನನ್ನ ಕಣ್ಣಾರ ನೋಡಿದೀನಿ ಕಣ. ನೀನು ನಿದ್ದೆಗಣ್ಣಲ್ಲಿ ನಡ್ಕೊಂಡು ಹೋಗಿದ್ಯಾ? ನೀವ್ ಈ ರೀತಿ ಕಾಂಬಿನೇಷನ್ ಸುಳ್ಳು ಹೇಳಿದ್ರೆ ನನ್ನ ರಕ್ಷಣೆಗೆ ಯಾರು ಬರ್ತಾರೆ? ನಾವಿದೀವಿ ರೀ. ಪರಮೇಶ್ವರ್ ಅವರೇ, ನಿಮ್ ಮಾತ್ರ ನನ್ಗೆ ಯಾಕೋ ಅನುಮಾನ. ಪಾಪ ಮಂಜ ಆತರ ಎಲ್ಲ ಹೋಗಿರಲ್ಲ. ಹೌದೌದು, ನಮ್ ಮಂಜ ಯಾವತ್ತೂ ಆತರ ಹೋಗಲ್ಲ. ಅವನು ತುಂಬಾ ಒಳ್ಳೆಯವನು. ನಾನ್ ನನ್ನ ಕಣ್ಣಾರ ನೋಡಿದೀನಿ. ಇವನು ಆ ಬಾಕ್ಸ್ ನ ಹಿಡ್ಕೊಂಡು ಹೋಗಿದ್ದ, ಆದ್ರೆ ವಾಪಸ್ ತರ್ಲಿಲ್ಲ. ಯಾವ ಬಾಕ್ಸ್ ಅದು? ಗಿಫ್ಟ್ ಸಾಕು. ನಾನಾ? ನೀವೆಲ್ಲ ಸೇರ್ಕೊಂಡು ನನ್ನ ಮೇಲೆ ಗಂಭೀರವಾದ ಆಪಾದನೆ ಮಾಡ್ತಾ ಇದ್ದೀರಾ. ಮಂಜು, ಇವರೆಲ್ಲ ಹೇಳ್ದಾಗ ನಾನ್ ನಂಬಿರ್ಲಿಲ್ಲ. ಈಗ ನನ್ಗೂ ಡೌಟ್ ಆಗ್ತಿದೆ. ನೀನ್ ಸರಿಯಾಗಿ ನೆನ್ಪ್ ಮಾಡ್ಕೋ. ರಾತ್ರಿ ಎಲ್ಲಿ ಮಲ್ಗಿದ್ದೆ, ಯಾವಾಗ ಮನೆಯಿಂದ ಆಚೆ ಹೋದೆ, ಗಿಫ್ಟ್ ಬಾಕ್ಸ್ ನ ಎಲ್ಲಿಟ್ಟೆ? ರಾತ್ರಿ ನನ್ನ ಹಾಸಿಗೆ ಮೇಲೆ ಮಲಗಿದ್ದೆ. ಆಮೇಲೆ ನನ್ಗೇನು ನೆನಪಿಲ್ಲ. ನಿಮ್ ಮನ್ಯಾಗ ಹಿಂಗಾಗೈತಂದ್ರ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಾರ್ದ ಬೇರೆ ವಿಧಿ ಇಲ್ಲ ರೀ. ಅಯ್ಯೋ ಶಿವಾನಿ, ನೀನ್ ತಲೆ ಕೆಡ್ಸ್ಕೊಬೇಡ, ನಾನು ಹುಡುಸ್ಕೊಡ್ತೀನಿ. ಎಲ್ಲೋ ಮಿಸ್ಪ್ಲೇಸ್ ಆಗಿದೆ. ಅದೇನ್ ಮಿಸ್ಪ್ಲೇಸ್ ಆಕೇತ್ರಿ? ತಗೊಂಡೋಗಿ ಯಾವ್ದಾರ ಮಿಸ್ಸಿ ಕೊಟ್ಟಿರ್ತಾನ ಅಷ್ಟೇ. ವೈಶಾಲಿ ಮೇಡಮ್, ನನ್ನೊಂದು ಗಾಂಧಾರಿ ಮಾಡ್ಬೇಡಿ. ನೀನು ಮಾಡಿರೋ ಗಾಂಧಾರಿ ಕೆಲ್ಸಕ್ಕೆ ಧೃತರಾಷ್ಟ್ರ ಮಾಡ್ಬೇಕಿತ್ತು. ಗೊತ್ತಾಯ್ತು, ಜೂಟಾಟ ಆಡಕ್ ತಾನೆ ಹೀಗ್ ಕಟ್ಟಿದ್ದು. ಜೂಟ್ ಅಂತ ಹೇಳಿ ನಿಮ್ನೆಲ್ಲ ಹಿಡಿದು ಔಟ್ ಮಾಡ್ತೀನಿ. ಅವ್ರಿಗೆ ಇದು ಔಟ್ ಮಾಡೋ ಆಟ ಅಲ್ಲ. ಈಗ ಆಲ್ರೆಡಿ ನೀವು ಔಟ್ ಆಗಿದ್ದೀರಾ. ನಿನ್ನೆ ರಾತ್ರಿ ನಿದ್ದೆಗಣ್ಣಲ್ಲಿ ಗಿಫ್ಟ್ ಪ್ಯಾಕ್ ತಗೊಂಡು ನಡ್ಕೊಂಡು ಹೋದ್ರಲ್ಲ, ಅದನ್ನ ಈಗ ಮಾಡಿ ತೋರಿಸಿ. ನಾನು ಸೂಚನೆ ಕೊಡ್ತೀನಿ, ಅದ್ರ ಪ್ರಕಾರ ನೀನು ಹೋಗ್ಬೇಕು. ಈಗ ನಿಂತ್ಕೋ. ಅಯ್ಯೋ, ಬೆಳಗ್ಗೆಯಿಂದ ಏನು ತಿಂದೆ, ಸಿಕ್ಕಾಬಟ್ಟೆ ಹೊಟ್ಟೆ ಹಸುವಾಗ್ತಿದೆ. ಅಯ್ಯೋ ಭಾವ, ಈ ಕಡೆ ಬನ್ನಿ. ಪಾಪ ನನ್ ಮಂಜಂಗ್ ಹೊಟ್ಟೆ ಹಸುವಾಗ್ತಿದೆ ಅಂತೆ. ಯಾಕೆ ಮಾಡ್ತಿದ್ದೀರಾ? ಯಾಕೆ ಸತಾಯಿಸ್ತಾ ಇದ್ದೀರಾ? ಅವ್ನ್ ಹೇಳಿದ್ ಗೊತ್ತಾಯ್ತಾ? ಪಾರು ಬೇರೆ ಮನೇಲಿಲ್ಲ, ಹೊಟ್ಟೆ ಏನೋ ತಿಂದಿಲ್ವಂತೆ. ಏನಾದ್ರು ಕೊಡ್ಸಿ. ಅಲ್ಲಿ ಹೋಗಿ ತಂಗ್ಳನ್ನ ಇದೆ, ಹೋಗ್ತೀನ. ತಂಗ್ಳನ್ನ ಬೇಡ, ಮಸಾಲೆ ದೋಸೆ ಬೇಕು. ಮಸಾಲೆ ದೋಸೆ ಸೂಪರ್ ಗುಂಡಣ್ಣವ್ರೆ, ಡೈಲಿ ಅದೇ ಹೋಟ್ಲಿಂದ ತರಿಸಿ. ಡೈಲಿ ತಂದು ಕೊಡ್ತೀನಿ. ಲೇ ತುತ್ತೂರಿ, ನಿನ್ನೆ ರಾತ್ರಿ ನಿದ್ದೆಗಣ್ಣಲ್ಲಿ ನಡ್ಕೊಂಡು ಹೋಗಿ ಯಾವ್ದೋ ಗಿಫ್ಟ್ ಪ್ಯಾಕ್ ಇತ್ತಲ್ಲ, ಅದನ್ನ ತೋರ್ಸೋ. ಒಂದ್ ವೇಳೆ ತೋರಿಸ್ಲಿಲ್ಲ ಅಂತ ಇಟ್ಕೋ, ಅದೇ ಹೋಟ್ಲಿಗೆ ಕೆಲಸಕ್ಕೆ ಸೇರಿಸ್ಬಿಡ್ತೀನಿ. ಕಟ್ಟ ಪಟ್ಟಿನ ಕಣ್ಣಿಗೆ. ಇವಾಗ ಕಷ್ಟಪಟ್ಟು ನೆನ್ಪು ಮಾಡ್ಕೊಂತೀವಿ. ಮಾಡ್ಕೋ. ನಿನ್ನೆ ರಾತ್ರಿ ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದೆ. ಸಿಗಾಕೊಂಡ. ಹೇಳು ಹೇಳು, ಎಲ್ಲಿಟ್ಟಿದ್ದೆ ಹೇಳು. ಇಲ್ಲಿಂದ ಮುಂದೆ ಮುಂದೆ ಇಲ್ಲಿಂದ ಮುಂದೆ ಮುಂದೆ
ಇಲ್ಲಿಂದ ಮುಂದೆ ಮುಂದೆ ಇಲ್ಲಿಂದ ಮುಂದೆ ಮುಂದೆ ನೆನ್ಪಾಗ್ತಾ ಇಲ್ಲ. ನಿನ್ನ ಲಾಜಿಕ್ ಹೇಳ್ಕೊಡ್ತೀನಿ ತಿಳ್ಕೊ. ಹೆಣ್ಣು ಮಕ್ಳು ಸಿಟ್ಕೊಂಡಿದ್ದಾಗ ಈ ರೀತಿ ತಮಾಷೆ ಮಾಡಿ ನಗ್ಸ್ ಬಿಡ್ಬೇಕು. ಸಿಕ್ತೆಲ್ಲ ಮಾಯ. ಈಗ ನೋಡು ಕರೆಕ್ಟ್ ಮನಿ ಹೇಳಿದ್ದು. ಮನೆಗೊಂದು ಸೆಕ್ಯೂರಿಟಿ ಬೇಡ, ಇದ್ದಿದ್ದು ಬ್ಯಾಗ್ ಕಳುವಾಗ್ತಂದ್ರೆ ಅದಕ್ಕೆ ನೀವೇ ಜವಾಬ್ದಾರಿ. ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಯಾಕೆ ನಿಂತ್ಕೊಳ್ತೇಳು? ಇಂಥ ಟೈಮಲ್ಲಿ ತಮಾಷೆ ಮಾಡ್ತಿಲ್ಲ ನಾ ಕೇಳ ನಿನ್ಗೆ. ಗಿಫ್ಟ್ ತಾಣೋ ಎಲ್ಲ ಇಟ್ಟಿದ್ದಾನೆ. ಅವನಿಗೆ ನಿದ್ರಲ್ಲಿ ನಡೆಯೋ ರೋಗ ಇದೆ. ಹೋಗೈದ್ರೆ ನಾನು ಅದಕ್ಕೆ ನಷ್ಟ ಮಾಡ್ಕೊಳ್ಳಿ. ನನಗೆ ಗಿಫ್ಟ್ ಬೇಕಂದ್ರೆ ಬೇಕು, ಇಲ್ಲಾಂದ್ರೆ ನಾನು ಮದ್ವೆಗೆ ಹೋಗಂಗಿಲ್ಲ ಹೋಗಂಗಿಲ್ಲ ಹೋಗಂಗಿಲ್ಲ. ಬೆಳ್ಳುಳ್ಳಿ ಬೆಳ್ಳುಳ್ಳಿ ಅದಕ್ಕೆ ರೇಟ್ ಜಾಸ್ತಿ ಇದೆ ಕಣ. ಸುಮ್ಮನೆ ಇರ. ನೀನ್ ಸ್ವಲ್ಪ ಸಮಾಧಾನವಾಗಿರಮ್ಮ. ಅದಕ್ಕೇನ್ ವ್ಯವಸ್ಥೆ ಬೇಕು ನಾವು ಮಾಡ್ತೀವಿ. ಒಂದು ಐಡಿಯಾ ಕಣ. ಏನಪ್ಪ? ಯಾಕೆ ಡಾಕ್ಟ್ರೆ ಅಲ್ಲಾಡಿಸ್ತಿದ್ದೀರಾ? ಕರೆಕ್ಟ್ ಆಗಿ ಇಟ್ಕೊಳ್ಳಿ. ವಶೀಕರಣ ಕಣಿಯ ವಶೀಕರಣ. ಹೆಣ್ಮಕ್ಳನ್ನ ವಶೀಕರಣ ಮಾಡ್ಕೊಂಡ್ರೆ ಲಾಭ ಆಯ್ತಪ್ಪ. ಪರಮೇಶ್ವರ್ ಸ್ವಲ್ಪ ಬಾಯಿ ಮುಚ್ಚಿಸ್ತಾರೆ. ಅವ್ರು ನಿನ್ಗೆ ಹಿಪ್ನಟೈಸ್ ಮಾಡ್ತಿದ್ದಾರೆ. ಸ್ವಲ್ಪ ಕೋಆಪರೇಟ್ ಮಾಡ. ನನ್ ಕಣ್ ಮುಂದೆನೆ ಯಾಕೆ ಅಲ್ಲಾಡ್ಸ್ಬೇಕು? ಕಣ್ಣಿಗೆ ಬಿದ್ರೆ ಗುಡ್ಡೆ ಹಾಳಾತ. ಆ ಗಿಫ್ಟ್ ನ ಎಲ್ಲ ಇಟ್ಟು ಮರ್ತಿರ್ತೀಯ. ಓ, ನನಗ್ ನಿದ್ರೆ ಬರ್ಸಿ ನಿದ್ರೆ ಬಂದಾಗ ಬಾಯಿ ಬಿಡ್ಸೋ ಕುತಂತ್ರನಾ? ಎಂತೆಂತ ಕ್ರಿಮಿನಲ್ಗೆ ನಾನು ಬ್ರೈನ್ ಮ್ಯಾಪಿಂಗ್ ಮಾಡಿದ್ದೇನೆ ಗೊತ್ತಾ? ಅವ್ರ ಮನಸ್ಸಲ್ಲಿರೋ ವಿಷಯನ ಅವರಿಂದ ತಿಳ್ಕೊಂಡಿದ್ದೇನೆ. ಹಂಗಾರೆ ದೊಡ್ಡ ಬಾಲ್ ಅಲ್ಲಾಡ್ಸಿ ಬೇಗ ಆಗ್ತದೆ. ಫುಟ್ಬಾಲ್ ಆಡ್ಸಲ್ಲ. ಇವಾಗ ಇದನ್ನೇ ನೋಡ್ತಾ ಇರು. 1 2 3 3 2 1. ಯಾಕೆ ಡಾಕ್ಟ್ರೆ 3 ಮೇಲೆ ಎಣ್ಸಕ್ ಬರಲ್ವಾ? 3 ಆದ್ಮೇಲೆ 4. 5 4 3 2 1 0 ಗೋ ಗೋ. ಈಗ ನಿಧಾನವಾಗಿ ನಿದ್ರೆ ಜಾರ್ತಾ ಇದೀಯಾ? ನಿನ್ನ ಮನಸ್ಸು ನನ್ನ ವಶಕ್ಕೆ ಬರ್ತಾ ಇದೆ. ನಿನ್ನ ಸುಪ್ತ ಮನಸ್ಸು ನಾನು ಹೇಳ್ದ ಕೇಳ್ತಾ ಇದೆ. ನಿನ್ನ ಹೆಸರು ಮಂಜಾ. ಹೌದು, ನನ್ನ ಹೆಸರು ಮಂಜಾ, ಗಂಡು ಕೋಳಿ ಹುಂಜ. ನಿನ್ನ ಈಗ ಹಿಂದಕ್ಕೆ ಕಳಿಸ್ತೀನಿ. ಥ್ಯಾಂಕ್ ಯು ಡಾಕ್ಟರ್. ಬರ್ಲಾ? ನಿನ್ನ ಅಂದ್ರೆ ನಿನ್ನ ಮನಸ್ಸನ್ನ ಹಿಂದಕ್ಕೆ ಕಳಿಸ್ತಾ ಇದ್ದೀನಿ. ಹೋಯ್ತು. ಈಗ ರಾತ್ರಿ. ಏನ್ ಡಾಕ್ಟ್ರೆ ಬೆಳಿಗ್ಗೆ 10 ಗಂಟೆಗೆ ರಾತ್ರಿ ಅಂತಿದ್ದೀರಲ್ಲ? ನನಗೆ ಹಗಲು ಮಲ್ಗ ಅಭ್ಯಾಸ ಇಲ್ಲ. ಡಾಕ್ಟ್ರ್ ಪನ್ಲಕ್ಕೆ ಏನು ಬೇ ಇತ್ತೆ 12 ಗಂಟೆ ರಾತ್ರಿ. ಡಾಕ್ಟ್ರ್ ಹೇಳ್ದಂಗೆ ಕೇಳು. ಇವಾಗ ರಾತ್ರಿ 12 ಗಂಟೆ ಅಂದೆ. ನೀನು ಮಲಗಿದ್ದೀಯಾ? ಮಧ್ಯರಾತ್ರಿ 12 ಗಂಟೆ ಆಗಿದೆ. ನಿನ್ನ ಮನಸ್ಸು ಹೇಳ್ತು, ನೀನು ಎದ್ದೆ. ಸೀದಾ ಟೇಬಲ್ ಕಡೆ ಹೋದೆ. ಟೇಬಲ್ ಮೇಲೆ ಒಂದು ಬ್ಯಾಗ್ ಇತ್ತು, ಅದನ್ನ ತಗೊಂಡು ಬಾಗಲ್ ಕಡೆ ಹೋದೆ. ಬೋಲ್ಟ್ ತೆಗೆದೆ, ಹೊರಗಡೆ ಹೋದೆ. ಹೋಗ್ತಾನೇ ಇದೆಯಾ? ಸುತ್ತರಿಕೆ ಇದು ಯಾವ್ದೋ ಹರರ್ ಪಿಕ್ಚರ್ ಎಫೆಕ್ಟ್ ಇದ್ದಂಗಿದೆ. ಹೌದು, ಕೈಯಲ್ಲಿ ಬ್ಯಾಗ್ ಇದೆ, ನೋಡ್ಕೊಂಡು ಹೋಗ್ತಾ ಇದೀನಿ. ಬ್ಯಾಗ್ ಅಲ್ಲಿ 2 ಆಪಲ್ ಇದೆ, ಬಣ್ಣ ಕೆಂಪು, ಮನ್ಸಿಗೆ ತಂಪು. ಎಲ್ಲೋದೆ? 4ನೇ ಮೈನು, 3ನೇ ಕ್ರಾಸು, ಹೊಲ್ದ ಕಡೆ 3ನೇ ಮನೆ. ಆ ಮನೇಲಿ ಒಂದು ಹುಡುಗಿ ಮುಂದೆ ನನಗೋಸ್ಕರ ಕಾಯ್ತಾ ಇದ್ದಾಳೆ. ಹೆಸರು ಸುವರ್ಣ. ಸುವರ್ಣ? ಆಮೇಲೆ ಏನಾಯ್ತು? ನನ್ನ ನೋಡಿ ಕಿಲ ಕಿಲ ಅಂತ ನಕ್ಲು. ನಾನು ನಗಾಡ್ದೆ. ನನ್ನ ಕೈನ ಮೃದುವಾಗಿ ಹಿಡ್ಕೊಂಡು ಮುತ್ಕೊಡು ಅಂದ್ಲು. ಬೇಡ ಕೊಡ್ಬೇಡ. ಮನೇಲಿ ಯಾರು ಇಲ್ಲ, ಮುತ್ ಕೊಡ್ಲೇಬೇಕು ಅಂತ ಹಠ ಮಾಡ್ತಿದ್ದಾಳೆ. ಮುತ್ತು ಕೊಟ್ರೆ ಕಡ್ದು ಬಿಡ್ತೀನಿ. ಅಯ್ಯೋ, ಯಾಕೆ ಡಾಕ್ಟ್ರೆ? ಡಾಕ್ಟ್ರೆ, ಮಂಜಿಗೆ ಹಿಪ್ನಟೈಸ್ ಮಾಡಿ ಎಲ್ಲೋ ಕಳ್ಸಿ ಹೊಟ್ಟೆ ಎಬ್ಬಿಸ್ತಾ ಇದೀರಲ್ಲ, ನಿಮ್ಗೆಲ್ಲ ಬುದ್ಧಿ ಇದ್ಯಾ? ನೀವೇನಾದ್ರು ಟೆನ್ನಿಸ್ ಪ್ಲೇಯರ್ ಆಗಿದ್ರಾ? ಯಾಕೆ ಹಂಗ್ ಕೇಳ್ತಾ ಇದೀಯಾ? ಅದೇ ಸ್ಟೈಲಲ್ಲಿ ಹಿಂಗ್ ಹೊಡಿತಿದ್ದೀರಾ? ನಾನು ಸ್ಟೇಟ್ ಟೆನ್ನಿಸ್ ಪ್ಲೇಯರ್ ಕಣಿಯ. ನಾನೇನಾದ್ರೂ ಮನಸ್ಸು ಮಾಡಿ ಒಲಿಂಪಿಕ್ಸ್ ಹೋಗ್ಬಿಟ್ಟಿದ್ರೆ ಹೋಗ್ಬಿಟ್ಟಿದ್ರೆ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಹತ್ಬಿಡ್ತಿದ್ದೆ. ನನ್ನ ಮಗಳು ಅಯ್ಯೋ ಡಾಕ್ಟ್ರೆ, ಏನ್ ಹಿಂಗಂತಿದ್ದೀರಾ? ನಿಮ್ ಮಗಳ ಮುಖ ನಾನು ನೋಡ್ಲೇ ಇಲ್ಲ. ರಾತ್ರಿ 12 ಗಂಟೆಗೆ ನಮ್ಮ ಮನೆ ಹತ್ರ ಬಂದಿದ್ದು ನಾನು ನೋಡಿದ್ದೀನಿ. ಅದೇ ಟೈಮ್ನಲ್ಲಿ ಪಕ್ಕದ ಬಂದೆ ಪಂಕಜ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬರೋದು. ನಿಮ್ದೇ ಹಾರ್ತದೆ, ನನ್ಗೆ ಗೊತ್ತೀರಾ? ಬಂದಿಲ್ಲ, ಕೊಚ್ಚು ಬಿಡ್ತಾರೆ. ಇವನು ಮಧ್ಯರಾತ್ರಿ 12 ಗಂಟೆ ನಮ್ಮ ಮನೆ ಹತ್ರ ಬಂದು ಹೋಟೆಲ್ ನಿಂತ್ಕೊಳ್ಳೋದು. ಇವನು ಇಲ್ಲಿ ನಿಂತ್ಕೊಂಡು ಟಾಟ ಮಾಡೋದು. ನನ್ನ ಮಗಳು ಕಾಂಪೌಂಡ್ ಮೇಲೆ ನಿಂತ್ಕೊಂಡು ಅವಳಿಗೆ ಟಾಟ ಮಾಡೋದು. ಅವಾಗ್ಲೂ ರೆಡ್ ಹ್ಯಾಂಡ್ ಹಿಡ್ದಾಕ ಹೋಗಾಗಿತ್ತು. ನನ್ನ ಕೈ ಕಾಲಿಲ್ವಲ್ಲಯ್ಯ. ನಾನು ಪಂಕಜನ್ ಟಾಟ ಮಾಡ್ತಾ ಇದ್ದೆ. ವೇದ, ಈಗೇನ ಮಾಡೋದು? ಅಕ್ಕ ಶಿವಾನಿ ತುಂಬಾ ಟೆನ್ಷನ್ ನಲ್ಲಿದ್ದಾಳೆ. ಅವಳು ಗಿಫ್ಟ್ ಇನ್ನೂ ಸಿಕ್ಕಿಲ್ಲ.
ಮನೆ ಕಳ್ರನ್ ಮಾದೇವನ ಹಿಡಿಯಕ್ ಆಗೋದಿಲ್ಲ ಅಂತದ್ರಲ್ಲಿ ನಮ್ ಸಾಹೇಬ್ರ ಕಡೆ ಏನಾಗುತ್ತೆ? ಸುಮ್ಮನೆ ಇರಲ್ಲ. ನಿಮ್ಗೆ ಸಪೋರ್ಟ್ ಮಾಡ್ತಾ ಇದೀನಿ ಸರ್. ಹೇಳಿ ಲೋಟ ಕದ್ದವ್ರು ಯಾರು ಅಂತ ಹೇಳಿ ಬಿಟ್ಟು ಬಿಡ್ತೀನಿ. ಇಲ್ಲಾಂದ್ರೆ ವಾಪಸ್ ಹೋಗ್ಬಿಟ್ಟಾಗ್ತೇವೆ. ಕಳ್ರಿಗೆ ಸಪೋರ್ಟ್ ಮಾಡ್ಕಲು. ಸರ ಗಿಫ್ಟ್ ಕದ್ದಿದ್ ಮಂಜಾನರಿ. ಗಿಫ್ಟ್ ಇಲ್ಲ ಅಂತ ನಿನ್ನೆ ವರ್ ಪೂಜೆಗೂ ಹೋಗಿಲ್ಲ, ಇವತ್ ಮದ್ವೆಗೂ ಹೋಗಕ್ಕಾಗಿಲ್ಲ. 20,000 ರೂಪಾಯಿ ಬೆಲೆ ಬಾಳ್ತೈತ್ರಿ. ಗಿಫ್ಟ್ ಸಿಕ್ಕಿಲ್ಲ ಅಂತಂದ್ರ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀನಿ. ಹಾಕೊಂಡೋಗ್ ನಾಕ್ತಾರ. ಅಲ್ಲ ರೀ, ಅವನೇ ಕದ್ದಿದ್ದಾನೆ ಅಂತ ಏನ್ ಗ್ಯಾರಂಟಿ? ನಿಮ್ಮ ಹತ್ರ ಸಾಕ್ಷಿ ಇದೆಯಾ? ಅವ್ನ್ ಗಿಫ್ಟ್ ಬ್ಯಾಗ್ ಎತ್ಕೊಂಡ್ ಹೋಗಿದ್ದಿ, ನಮ್ಮ ಮನೆಯವ್ರೆಲ್ಲಾ ನೋಡಾರ್ರಿ. ಮಂಜನ್ ಕರ್ಸೆ. ಮಂಜು ಪಾಪ ಇಲ್ಲಿ. ನಮಸ್ಕಾರ, ಚೆನ್ನಾಗಿದ್ದೀರಾ ಸರ್? ಸರ್ ನಾವ್ ಅಲ್ಲಿ ನೋಡ್ತಿದ್ರೆ ಈ ಕಡೆ ಬಂದ್ಬಿಟ್ಟ. ನಿಜವಾಗ್ಲೂ ಕಳ್ಳನೇ ಸರ್ ಇವ್ನು. ಕಳ್ಳ ಮಂಜಾನೆ. ತುತ್ತೂರಿ ಮಂಜ. ತುತ್ತೂರಿ ಮಂಜ ಅಲ್ಲ, ತುತ್ತೇರಿ ಮಂಜ. ತತ್ತರಿಕೆ ತುತ್ತೂರಿ ಮುಂದೆ ಇಟ್ಕೊಂಡು ಓದೋದು. ಏಯ್, ಬೆಳ್ಳಿ ಗಿಫ್ಟ್ ತಗೊಂಡೋಗಿ ಏನ್ ಮಾಡ್ದೆ? ಯಾರು ಕೊಟ್ಟೆ ಹೇಳು? ನೀನ್ ಹೇಳಲೇಬೇಕಾ? ನೀನ್ ಹೇಳಿಲ್ಲ ಅಂದ್ರೆ ಸುಮ್ಮನಾಗ್ಬಿಡ್ತೀವಿ. ಸರ್ ನಿದ್ರೆಗಣ್ಣಲ್ಲಿ ನಡೀತೀನಿ ಅಂತ ಇವರೆಲ್ಲ ಹೇಳ್ತಿದ್ದಾರೆ, ನನಗೇನು ಗೊತ್ತಿಲ್ಲ. ಅದು ಹಾಗಲ್ಲ ಸರ್, 4 ಬಿಟ್ರೆ ಬಾಯಿ ಬಿಡ್ತಾನೆ. ನೆನ್ಪಾಯ್ತು ನೆನ್ಪಾಯ್ತು. ಹೇಳು. ನಿದ್ರೆಯಿಂದ ಎದ್ದೆ, ಆಮೇಲೆ ನಡ್ಕೊಂಡು ಹೋದೆ, ಮುಂದೆ ಗಿಫ್ಟ್ ಬಾಕ್ಸ್ ತಗೊಂಡೆ, ನಂತರ ಬೋಲ್ಟ್ ತೆಗ್ದೆ. ನೆಕ್ಸ್ಟ್ ಎಲ್ಲ ಒಂದೇ. ನೋಡಿದ್ರ ಸರ್, ದಂಡಂ ದಶಗುಣಂ 4 ಬಿಟ್ಟೆ ಬಾಯಿ ಬಿಟ್ಟ. ಹೇಳು ಹೇಳು. ಮಧ್ಯದಲ್ಲಿ ಇವ್ರು ಮಾತಾಡಿ ಎಲ್ಲ ಮರ್ತೋಗ್ಬಿಟ್ಟು ಸರ್. ಯಾಕೆ ಹೊಡಿತಾ ಇದ್ಯಾ? ಲೇ ಪಾಪ ಅವನು ಏನೋ ಹೇಳ್ತಾ ಇದ್ದ, ಮಧ್ಯದಲ್ಲಿ ನೀವಿಬ್ರು ಮಾತಾಡಿ ಎಲ್ಲ ಮರ್ತು ಬಿಟ್ರಲ್ರು. ಸರ್ ಇಲ್ಲೇ ಬಗ್ಗಿದ್ದು, ಇಲ್ಲೊಂದು ಕಲ್ಲಿತ್ತು ಸರ್, ಈಗಿಲ್ಲ. ಸರ್ ಯಾರೋ ಮನೆ ಕಟ್ಟಕ್ ತಗೊಂಡೋಗ್ಬಿಟ್ಟವ್ರೆ ಸರ್. ಈ ಮುಳ್ಬೇಳೆ ದಾಟ ಎಲ್ಲೋದೆ? ಸರ್ ಇಲ್ಲಿಂದ ನೇರ ಯುಟಿಲಿಟಿ ಬಿಲ್ಡಿಂಗ್ ಸರ್, ಆಮೇಲೆ ಅದ್ರ ಮೇಲೆ ಹತ್ತದೆ ಸರ್. ಕೈಯಲ್ಲಿ ಗಿಫ್ಟ್ ಇತ್ತು ಸರ್. ಅದ ಗಿಫ್ಟ್ ರೀ. ಆ ಗಿಫ್ಟ್ ತಗೊಂಡು ಯುಟಿಲಿಟಿ ಬಿಲ್ಡಿಂಗ್ ಇಂದ ಹಿಂಗ್ ಬಗ್ ನೋಡ್ದೆ ಸರ್. ಹಾ. ಒಂದ್ ಲಾರಿ ಹೋಗ್ತಾ ಇತ್ತು, ಹಾ. ಆ ಗಿಫ್ಟ್ ಲಾರಿ ಒಳಗ್ ಹಾಕ್ದೆ, ಅದ್ರ ಜೊತೆ ಹೋಯ್ತು. ಗಾಡಿ ನಂಬರ್ ಏನು? ಲಾರಿ ಡ್ರೈವರ್ ಗೊತ್ತು. ಲಾರಿ ನಂಬರ್ ಗೊತ್ತಿದೆ, ಏನು ಮಾಡಕ್ ಆಗಲ್ಲ ಸರ್. ಏ ಸುಮ್ನೆ ಇರೋ, ನಿದ್ದೆ ಕಣ್ಣಲ್ಲಿ ಹಾಕಿರೋ ಲಾರಿ ನಂಬರ್ ಹೆಂಗೋ ಗೊತ್ತಾಗುತ್ತೆ ಅವ್ನಿಗೆ? ಸರ್, 4 ತದಕಿ ಬಾಯಿ ಬಿಡ್ತಾನೆ. ಲಾರಿ ನಂಬರ್ ಹೇಳ್ತಾ ಇಲ್ವಾ? ನೋಡ್ರಿ, ಮಂಜಂಗೆ ನಿದ್ದೆ ನಡೆಯೋ ಕಾಯಿಲೆ ಇದೆ. ಇದ್ ಗೊತ್ತಿದ್ದು ಯಾರಾದ್ರೂ ಅವನ ಮೇಲೆ ಕೈ ಮಾಡಿದ್ರೆ ಮಾನವ ಹಕ್ಕು ಆಯೋಗದವ್ರು ಕಂಪ್ಲೇಂಟ್ ಮಾಡ್ಬೇಕಾಗತ್ತೆ. ಮಂಜ, ನಾನ್ ಮದ್ವೆಗೆ ಹೋಗ್ಬೇಕು, ಮುಹೂರ್ತದ ಟೈಮ್ ಮೀರಾಕತ್ತೈತಿ. ಗಿಫ್ಟ್ ಕೊಡ್ತಾನ, ನಾನಿನ್ ಬಿಡಂಗಿಲ್ಲ. ಈಗ ನನ್ನ ಖರ್ಚು ಉದ್ದೇಶ ನೋಡಿ ಮಂತ್ರವಾದಿಗಳೇ, ಆ ನನ್ನ ತಮ್ಮ ಅನ್ಸ್ಕೊಂಡ್ರ ಪ್ರಾಣಿ ನಿನ್ನೆ ಒಂದು ಗಿಫ್ಟ್ ಪ್ಯಾಕ್ ನ ತಗೊಂಡೋಗಿ ಎಲ್ಲ ಕಳ್ದು ಬಂದಿದ್ದಾನೆ. ಅದಿಲ್ಲಿಂದ ಹುಡ್ಕೊಡಿ. ಓ, ನನ್ಗೀಗಾಗಲೇ ಗೊತ್ತಾಗಿದೆ. ಹಾ. ನಾನು ನಿರಂಜನ ನೋಡಿದ್ದೀನಿ, ನಿರಂಜನನ? ನೀರಲ್ಲಿ ಅಂಜನ ನೋಡಿದ್ದೀನಿ. ಅವನು ಗಿಫ್ಟ್ ಎಲ್ಲಿ ಇಟ್ಟು ಬಂದಿದ್ದಾನೆ ನನಗೆ ಗೊತ್ತಾಗಿದೆ. ಹಾ. ಈಗ ಅವನಿಗೆ ದೆವ್ವ ಹಿಡ್ಕೊಂಡ್ಬಿಟ್ಟಿದೆ. ಅದನ್ನ ಬಿಡಿಸಿದ್ರೆ ಹಾ. ಗಿಫ್ಟ್ ನ ತಾನೇ ತಂದು ಕೊಡ್ತಾನೆ. ಹಾ. ಬಾರಪ್ಪ ಕಂದ. ಅಕ್ಕ, ಮಂಜಂಗ್ ಹುಡುಕಾದ್ರೆ ಬೇಡ ಅಂತ ಹೇಳಕ್ಕ. ರೀ ಪರಮೇಶ್ವರ್ ಅವರೇ, ಯಾರನ್ನ ಮಂತ್ರವಾದಿಯಿಂದ ಕರ್ಕೊಂಡ್ಬಂದು ಮಂಜಂಗ್ ಹೊಡಿಸ್ತಾ ಇದೀರಾ? ಅಯ್ಯೋ ನೀವು ಸ್ವಲ್ಪ ಸುಮ್ನೆ ಇರ್ರಿ. ಮಂತ್ರವಾದಿನ ಕರ್ಸಿರೋದು ಯಾಕೆ? ಇವನ್ ಬಾಯಿ ಬಿಡಿಸ್ತಾರೆ, ಬಾಕ್ಸ್ ಎಲ್ಲೇ ಇದ್ರು ಕಂಡು ಹಿಡಿತಾರೆ. ಸುಮ್ನೆ ನಿಂತ್ಕೊಳ್ಳಿ. ಸ್ವಲ್ಪ ಇರ್ರಿ, ದೇವ ಬಿಡ್ಸಕ್ ಬಂದವ್ರೆ ಬಿಡಿಸ್ತಾರೆ. ಬಿಡಿಸ್ತಾರೆ ಇರ್ರಿ, ನೋಡ್ರಿ, ಬಿಡಿಸ್ತಾರೆ ಇರ್ರಿ. ನೋಡ್ರಿ. ಬಿಡಿಸ್ತಾರೆ ಇರ್ರಿ, ಬಿಡಿಸ್ತಾರೆ ಇರ್ರಿ. ಕೂತ್ಕೊಳ್ಳಿ ರೀ. ಮಂಜಂಗ್ ಯಾ ಮಾಡ್ತಿ ಹೊಡಿಬೇಕು ಅಂತ ಕಾಡ್ ವೇಷ ಹಾಕೊಂಡ್ ನಾಟಕ ಮಾಡ್ತೀರಾ? ಇನ್ನೊಂದ್ಸಲ ವೇದಿನ ಕೈ ಹಿಡ್ಕೊಂಡು ಕುಣಿದ್ರೆ ಗಾಡಿ ವಾಪಸ್ ಕಳ್ಸ್ಬಿಡ್ತೀನಿ. ಮಂಜ, ಇಷ್ಟೆಲ್ಲ ನಾಟಕ ನೋಡಿದ್ಮೇಲೆ ನಾನ್ ನಿನ್ ಸುಮ್ನೆ ಬಿಡಂಗಿಲ್ಲ. ನನ್ ಗಿಫ್ಟ್ ತಂದ್ ಕೊಡ್ಲಿಲ್ಲ ಅಂದ್ರ 12 ಮುತ್ತು ಇಲ್ಲೇ ಕೊಟ್ಟು ಬಿಡ್ತೇನೆ. ಏನ್ ಶಿವಾನಿ ನೀನು? ಸಿಕ್ ಸಿಕ್ ಜನರೆಲ್ಲ ಮುತ್ಕೊಡ್ತೀನಿ ಅಂತೆಲ್ಲ ನಿನ್ಗೇನ್ ಬುದ್ಧಿ ಇಲ್ವಾ? ನಾನ್ ಕೊಡೋ ಮುತ್ತಂದ್ರೆ ಏನಂತ ಹೇಳ ಅವ್ನ್ಗೊಬ್ಬಂಗ ಗೊತ್ತ್ರಿ. ಬೇಡಪ್ಪ, ನೀನ್ ಹಾಗೆ ಮಾಡ್ಬೇಡ. ನಿನ್ಗೆ ಆಟ ಆಡ್ಸೋಣಂತ ಗಿಫ್ಟ್ ಬಾಕ್ಸ್ ನ ನಾನೇ ಮುಚ್ಚಿಟ್ಟಿದ್ದೆ, ನೋಡ್ತೀನಿ ಇರೋ. ಏನಪ್ಪ? ಬೆಳಿಗ್ಗೆ ಕಸ ಎಸ್ತಿದ್ ಯಾರು? ನಾನೇ ಎಸ್ತಕಣ, ಕಾರ್ಪೊರೇಷನ್ ಎತ್ತಾಕೊಂಡು ಹೋದ್ರು. ಯಾಕ? ಯಾರಿಗೂ ಕಾಣಲ್ಲ ಅಂತ ಗಿಫ್ಟ್ ಬಾಕ್ಸ್ ನ ಕಸದೊಳಗೆ ಮುಚ್ಚಿಟ್ಟಿದ್ದೆ.